ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ನಿಲ್ತಾ ಇಲ್ಲ. ನೀರಿಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ ವಸಂತಪುರ ನಿವಾಸಿಗಳು. ಬೆಂಗಳೂರಿನ ಹಲವೆಡೆ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ದಿನದಿನಕ್ಕೆ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಉತ್ತರಹಳ್ಳಿಯ ವಸಂತಪುರದಲ್ಲಿ ಜೀವ ಜಲಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಹಲವು ತಿಂಗಳಿಂದ ನೀರಿಗೆ ಜನ ಪರದಾಡ್ತಾ ಇದ್ದಾರೆ. ಬೋರ್ವೆಲ್ ನೀರು, ನಲ್ಲಿ ನೀರು ಬರದೆ ಕಂಗಾಲಾಗಿದ್ದಾರೆ. ದೂರದಿಂದ ನೀರು ಹೊತ್ತು ತರ್ತಾ ಇದ್ದಾರೆ ಜನ. ಟ್ಯಾಂಕರ್ ನೀರು ತರಿಸಲಾಗದೆ ಜನ ಹೈರಾಣಾಗಿ ಹೋಗಿದ್ದಾರೆ. ಟ್ಯಾಂಕರ್ನಲ್ಲಿ ಸಿಗುವ ಅಲ್ಪ ಸ್ವಲ್ಪ ನೀರಿಗೂ ಮುಗಿಬಿದ್ದು ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೀರಿಗಾಗಿ ಪರಿತಪಿಸಿ ಜನ ಈಗ ಸುಸ್ತಾಗಿ ಹೋಗಿದ್ದಾರೆ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಮಿತಿ ಮೀರ್ತಾ ಇದೆ. ಕಂಗಾಲಾಗಿದ್ದಾರೆ ವಸಂತಪುರ ನಿವಾಸಿಗಳು. ಉತ್ತರಹಳ್ಳಿಯ ವಸಂತಪುರದಲ್ಲಿ ನೀರಿಲ್ಲದೆ ಜನ ಹೈರಾಣಾಗಿ ಹೋಗಿದ್ದಾರೆ. ಪ್ರತಿನಿತ್ಯ ನೀರಿಗೋಸ್ಕರ ಕಾಯ್ತಾ ಇದ್ದಾರೆ. ಕುಡಿಯುವ ನೀರು ಸಿಗ್ತಾ ಇಲ್ಲ. ಶುದ್ಧ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಈಗ ವಸಂತಪುರ ಉತ್ತರಹಳ್ಳಿಯ ಜನತೆ ನೀರಿಗಾಗಿ ಹೈರಾಣಾಗಿ ಹೋಗಿದ್ದಾರೆ, ಕಂಗಾಲ ಆಗ್ತಾ ಇದೆ ನೀರು ಸಿಗದೇನೆ. ಸೊ ಯಾವ ರೀತಿ ಸಮಸ್ಯೆ ತಲೆದೋರಿದೆ? ಹೀಗೆ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ಏನಲ್ಲಿ? ಸುಕನ್ಯಾ, ಈಗಾಗಲೇ ಏನು ಬಿಸಿಲಿನ ಕಾವು ಒಂದ್ ಕಡೆ ಹೆಚ್ಚಾಗ್ತಾ ಇದ್ರೆ ಮತ್ತೊಂದ್ ಕಡೆಯಲ್ಲಿ ಜಲದಾಹ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನೀರಿಗೆ ಈಗಾಗಲೇ ಹಾಹಾಕಾರ ಶುರುವಾಗಿದೆ. TV9 ಕೂಡ ನಿರಂತರವಾಗಿ ಈ ಬಗ್ಗೆ ವರದಿಯನ್ನ ಬಿತ್ತರಿಸ್ತಾ ಇರುವಂತದ್ದು. ನಾನೀಗ ಉತ್ತರಹಳ್ಳಿ ಸಮೀಪದಲ್ಲಿ ಇರ್ತಕ್ಕಂಥ ವಸಂತಪುರದಲ್ಲಿದ್ದೇನೆ. ಇಲ್ಲಿ ಜನರು ಪ್ರತಿನಿತ್ಯ ನೀರಿಗಾಗಿ ಪರದಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಬೋರ್ವೆಲ್ ನೀರು ಕೂಡ ಬರ್ತಾ ಇಲ್ಲ, ಮತ್ತೊಂದ್ ಕಡೆ ನಲ್ಲಿ ನೀರು ಕೂಡ ಇವ್ರಿಗೆ ಸಿಗ್ತಾ ಇಲ್ಲ. ಟ್ಯಾಂಕರ್ ಗಳನ್ನ ಇಟ್ಟಿದ್ರು ಕೂಡ ಆ ನೀರು ಕೂಡ ಜನರಿಗೆ ಸಾಕಾಗ್ತಾ ಇಲ್ಲ. ಇದರಿಂದ ಜನರು ಪ್ರತಿನಿತ್ಯ ನೀರಿಗಾಗಿ ಹೈರಾಣಾಗಿರ್ತಕ್ಕಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ನೀವು ಗಮನಿಸಬಹುದು, ಇಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಟ್ರೆ ಆ ನೀರುಗಳನ್ನೇ ಟ್ಯಾಂಕ್ ಗಳ ಮೂಲಕ ಸಂಗ್ರಹ ಮಾಡಿಕೊಂಡು ಬಳಸಬೇಕಾದಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಆ ಟ್ಯಾಂಕ್ ನೀರನ್ನ ಬಳಸಕ್ ಹೋದ್ರೂ ಕೂಡ ಸಂಗ್ರಹ ಮಾಡದಂತ ಸಂದರ್ಭದಲ್ಲಿ ಹುಳುಗಳು ಬರ್ತಾ ಇರೋದ್ರಿಂದ ನೀರನ್ನ ಬಳಸಕ್ಕಾಗದೆ ಜನರು ಕಂಗಾಲಾಗಿರುವಂತದ್ದು. ಇನ್ನು ಈ ಒಂದು ಏರಿಯಾಗೆ ನೀರು ಬರ್ತಾ ಇರ್ತಕ್ಕಂಥ ನೀರು ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅಂತ ನಿವಾಸಿಗಳು ತೋಡ್ಕೊಳ್ತಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ರೆ ನೀರಿಲ್ದೇ ಇರೋದ್ರಿಂದ ಅಂತ? ಸರ್, ತುಂಬಾ ಕಷ್ಟ ಪಡ್ತಾ ಇದೀವಿ. ನಮ್ಗೆ 2 ಬಿಂದಿಗೆಗೂ ತುಂಬಾ ಕಷ್ಟ ಆಗಿದೆ. ಬೀದಿಗಳನ್ನ ನಾವು ಹುಡುಕಿ ನೀರು ಹಿಡ್ಕೊಂಡು ಬರ್ಬೇಕು. ಹಂಗಾಗಿ ಕೆಲ್ಸಗಳಿಗೆ ಹೋಗಕ್ ಆಗ್ತಾ ಇಲ್ಲ, ಏನಿಲ್ಲ. ನಮ್ಗೆ ಇನ್ನೊಂದ್ 2 ಡ್ರಮ್ಗಳನ್ನ ಇಟ್ಕೊಟ್ಟು ಸಹಾಯ ಮಾಡ್ಬೇಕಂತ ಕೇಳ್ಕೊತೀವಿ. ಅಮ್ಮ, ಈಗ ಪ್ರತಿನಿತ್ಯ ಕೆಲಸ ಕಾರ್ಯಗಳು ಕೂಡ ಹೋಗ್ತಾ ಇರ್ತೀರಾ, ಆದ್ರೆ ನೀರ್ ಇಲ್ದೇ ಇರೋದ್ರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ರೆ, ಮತ್ತೆ ನೀರ್ ಬರ್ದೇ ಇರೋದ್ರಿಂದ ಈಗಾಗಲೇ ಡ್ರಮ್ಗಳಲ್ಲೂ ಕೂಡ ಸ್ಟಾಕ್ ಇಡ್ತಿದ್ರೆ ಅದ್ರ ಹುಳುಗಳು ಬರ್ತಾ ಇದೆ ಸರ್. ತುಂಬಾ ಹುಳ ಬರ್ತಾ ಇದೆ. ಸ್ಟಾಕ್ ಇಟ್ರೆ ಅದನ್ನಕ್ಕೂ ನೀರು ನಮ್ಗೆ ತೊಂದರೆ ಆಗ್ತಾ ಇದೆ ಸರ್. ಸ್ಟಾಕ್ ಎಲ್ಲೂ ಮಡ್ಗೋಕ್ ಆಯ್ತಾ ಇಲ್ಲ. ಇವನ್ ಖಾಲಿ ಆಯ್ತಾ ಇದೆ. ಸ್ಟಾಕು ಇಲ್ಲ. 15 ದಿವಸಕ್ಕೊಂದ್ಸತಿ ಬಿಟ್ರು ಅದನ್ನಾದ್ರು ಬಳಸ್ಕೊಂತೀವಿ. ಹುಳನ ಪಳನ ಅಂತಂದ್ರೆ ಅದು ನೀರಿಲ್ಲ ನಮಗೆ. ಅಷ್ಟು ತೊಂದರೆ ಆಗಿದೆ. ನಾವು ಕೆಲ್ಸಕ್ಕೆ ಹೋಗಿ ನೈಟ್ ಎಲ್ಲ ಕೆಲಸ ಮಾಡ್ಕೊಬತ್ತೀವಿ. ಬೆಳಗ್ಗೆ ಹೊತ್ತು ಅಲ್ಲೇ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಕೆಳಗಡೆ ಅಲ್ಲಿ ಇಲ್ಲಿ ನೀರು ಹಿಡ್ಕೊಬತ್ತೀವಿ. 2 ಬಿಂದಿಗೆ ಹಿಡ್ಕೊಬತ್ತೀವಿ. ಸ್ನಾನ ಮಾಡೋಕ್ಕಾಗಲ್ಲ, ಈ ಕಡೆ ಮಖ ತೊಳೆಯೋಕ್ಕಾಗಲ್ಲ, ಅಡುಗೆ ಮಾಡೋಕ್ಕಾಗಲ್ಲ. ಮಕ್ಕಳು ದಿನ ಬೈತಾರೆ. ಈ ಕಡೆ ನಿದ್ದೆನೂ ಗೆಟ್ಟಬೇಕು, ಈ ಕಡೆ ನೀರು ತರಬೇಕು ಅಂತಂದ್ರೆ ತುಂಬ ಸಮಸ್ಯೆ. ಇಲ್ಲ ಕೂಲಿ ಮಾಡಲಿಲ್ಲ ಅಂತಂದ್ರೆ ಜೀವನ ಆಗಲ್ಲ. ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ನೀರಿಗೆ ಸಮಸ್ಯೆ ಇದ್ರೆ ಮತ್ತೊಂದ್ ಕಡೆ ಊರಲ್ಲಿ ಇರ್ತಕ್ಕಂಥ ಬಾವಿ ನೀರನ್ನ ಬಳಸ್ಕೊಳ್ತಾ ಇರ್ತಕ್ಕಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ನಾವು ಗಮನಿಸ್ತಾ ಇದೀವಿ, ಈ ಒಂದು ಆಧುನಿಕ ಯುಗದಲ್ಲೂ ಕೂಡ ನೀರಿಗೆ ಇಷ್ಟೊಂದು ಪರದಾಡ್ತಾ ಇರುವಂತ ಜನರು ಬಾವಿಯಲ್ಲಿ ನೀರನ್ನ ಸೇದೋ ದೃಶ್ಯಗಳು ಕೂಡ ಈ ಏರಿಯಾದಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇವರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಬೇಕಾಗುತ್ತೆ. ಸದ್ಯ ಈ ಒಂದು ಜನರ ಸಮಸ್ಯೆಗೆ ಅಧಿಕಾರಿಗಳು ಇನ್ನಾದ್ರೂ ಸ್ಪಂದಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿರುವಂತದ್ದು. ಸುಕನ್ಯಾ, ಧನ್ಯವಾದ ಶಾಂತಮೂರ್ತಿ.